ಇನ್ನು ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸಮಸ್ಯೆಗಳನ್ನು ಕೇಳ್ತಾ ಇದೆ. ನಿಮ್ಮ ಬಳಿ ಬಂದು ಸಮಸ್ಯೆಯನ್ನು ಕೇಳ್ತಾ ಇರುವಂಥದ್ದು ಇದೇ ಮೊದಲು ಅನ್ನೋ ಒಂದು ಮಾತುಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಇವತ್ತು ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದಂಥ DCM DK ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸಮಸ್ಯೆಗಳನ್ನು ಕೇಳ್ತಾ ಇದೆ. ಇದು ಮೊದಲು ಇದು ಆರಂಭ ಆಗಿರುವಂಥದ್ದು ನಮ್ಮ ಪೀರಿಯಡ್ನಲ್ಲಿ. ಬರದೇ ಇರೋರು ತಾಲೂಕು ಕಚೇರಿಗೆ ಅರ್ಜಿ ಕೊಡಬೇಕು. ಇವತ್ತು ಹೋಗಿ ಏನು ಸಿದ್ಧತೆ ಮಾಡಿದ್ದಾರೆ ನೋಡ್ತೀನಿ. ಪಾರ್ಟಿ ಕಾರ್ಯಕ್ರಮ ಅಲ್ಲ ಇದು, ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿರೋದು ಅನ್ನೋ ಮಾತುಗಳನ್ನು DK ಶಿವಕುಮಾರ್ ಇವತ್ತು ಆಡಿದ್ದಾರೆ. ಸತತವಾಗಿ 6 ದಿನ 6 ಸಭೆಗಳನ್ನ ಇಲ್ಲಿವರೆಗೂ ಹಮ್ಮಿಕೊಂಡಿದ್ದೇವೆ. ಸಾಯಂಕಾಲ ಒಂದಿದೆ, ನಾಳೆ ಟೌನ್ ಅಲ್ಲಿ 2 ಸಭೆಯನ್ನ ಇಟ್ಕೊಂಡಿದ್ದೇವೆ. ನಿಮ್ಮ ಮನೆ ಬಾಗಿಲಿಗೆ ಇಡೀ ಸರ್ಕಾರನೇ ಬಂದು ನಿಮ್ಮ ಸಮಸ್ಯೆ ಏನು ಅಂತ ಕೇಳಂತದ್ದು ಬಹುಶಃ ನಿಮ್ಮೆಲ್ಲರೂ ಕೂಡ ಆಶ್ಚರ್ಯ ಆಗಿರಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಿಮ್ಗೆ ಅರ್ಜಿ ಕೊಟ್ಟು ನೀವು ಏನಂತ ಹೇಳಿ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋದು ಇದು ಮೊದಲನೇ ಬಾರಿಗೆ. ಬಹಳ ಜನ ಬಡವರು ಈಗಾಗಲೇ ಸುಮಾರು 6,000ಕ್ಕೂ ಹೆಚ್ಚು ಜನ ಬಂದು ಅರ್ಜಿಯನ್ನ ತಾವೆಲ್ಲ ಕೊಟ್ಟಿದ್ದೀರಿ. ಇನ್ನ ಯಾರ್ಯಾರು ಉಳ್ಕೊಂಡಿದ್ದೀರಿ, ಇಲ್ಲಿಗೆ ಬರಕ್ ಸಂಕೋಚ ಇರೋರು, ಬೇರೆ ಕೆಲಸದಿಂದ ಬರಕ್ ಆಗದೆ ಇರ್ಬೋದು, ತಾಲೂಕು ಕಚೇರಿಯಲ್ಲಿ ಒಂದು ಬೋರ್ಡ್ ಅನ್ನು ಹಾಕಿ ನಾನು ಇವತ್ತು ಹೋಗ್ಬೇಕಾದ್ರೆ ನಾನು ನೋಡ್ತೀನಿ ಏನ್ ವ್ಯವಸ್ಥೆ ಮಾಡಿದ್ದಾರೆ ಅಂತೇಳಿ ನಾನು ನೋಡ್ತೀನಿ. ಅಲ್ಲೋಗಿ ಅರ್ಜಿನ ಸ್ವೀಕಾರ ಮಾಡಂತ ಕೆಲಸನ ನಮ್ಮ ಅಧಿಕಾರಿಗಳು ಮಾಡ್ತಾರೆ. ನೀವು ಬೇರೆ ನಿಮ್ಮ ಎಲ್ಲ ಮುಖಂಡಗಳಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ, ಯಾವುದೇ ಪಾರ್ಟಿಯವರಾಗಲಿ, ಇದು ಪಾರ್ಟಿ ಪಕ್ಷದ ಕಾರ್ಯಕ್ರಮ ಅಲ್ಲ. ಅನೇಕ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ.